ಎಸ್ ಫ್ರೆಂಡ್ಸ್, ಫುಲ್ ಅನ್ ಎಕ್ಸೈಟ್ಮೆಂಟ್. ನಮ್ಗೆ ಸೋನಿನವರು ಒಂದು ಸ್ಪೆಷಲ್ ಆಗಿರುವಂತ ಮಿಸ್ಟ್ರಿ ದೊಡ್ಡ ಬಾಕ್ಸ್ ಕಳ್ಸಿದ್ದಾರೆ. ಇದ್ರ ಒಳಗಡೆ ಏನಿದೆ ಅಂತ ನನಗೆ ಗೊತ್ತು, ಬಟ್ ನಿಮ್ಗೆ ಗೊತ್ತಿಲ್ಲ. ಕೆಲವೊಂದು ಜನಕ್ಕೆ ಗೊತ್ತಿರ್ಬೋದು. ಎಸ್, ಒಳಗ್ ಕೂಡ ಕಟ್ಟಾಗಿದೆ. ಏನಿದೆ ಒಳಗಡೆ? ಸಾಬೂನ್, ಲಕ್ಸ್ ಸಾಬೂನ್ ಯಾವಾಗ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಸೋನಿನವರು? ಜೋಕ್ ಮಾಡ್ತಿದ್ದೀನಿ. ಓಕೆ, ಇದು ಸೋನಿ ಲಿಂಕ್ ಬಡ್ಸ್. ಎಸ್, ನನ್ಗೆ ಗೊತ್ತಿತ್ತು ಮೊದಲೇ. ಇದು ತುಂಬಾ ದೊಡ್ಡದಿದೆ. ಓಕೆ, ಎಸ್, ಪ್ರೀಮಿಯಂ ಹೆಡ್ಫೋನ್ಸ್ ಇದೆ. ಅದು ಸೋನಿ ಕಡೆಯಿಂದ WH-1000XM5 ಅಂದ್ರೆ ಮಾರ್ಕ್ 5. ಇದ್ರ ಬೆಲೆ ಎಷ್ಟಿದೆ ಗೊತ್ತಾ? ಇದ್ರ ಪ್ರೈಸ್ ಎಷ್ಟಿರ್ಬೋದು? ಗೆಸ್ ಮಾಡು. ಇಲ್ಲ ರಾಂಗ್ ಹೇಳಿದ್. ಮತ್ತೊಂದು ಚಾನ್ಸ್. ನೀನ್ ಹೇಳಿದ್ಲಕ್ಕೋ ವಿಡಿಯೋ ಮಾಡೋಕ್ಕಿಂತ ಮುಂಚೆ. ಎಷ್ಟು ಏನು ಬೈ, ನೀ ಗೆಸ್ ಮಾಡು. ಎಷ್ಟು ಇರ್ಬೇಕು? ಇವಂಗ್ ಗೊತ್ತೈತಲ್ಲ. ಎಸ್, ಉಳಿದಿದ್ದೆಲ್ಲ ಫುಲ್ ಸೀಕ್ರೆಟ್ ಇದೆ. ವಿಡಿಯೋ ಪೂರ್ತಿ ನೋಡಿ. ಇಷ್ಟೇ ಅಲ್ಲದೆ ನಾವು ಚಿಕ್ಕವರಿದ್ದಾಗಿಂದ ಕೂಡ ಸೋನಿ ಎಸ್ ಫಾರ್ ಸೌಂಡ್ ಕ್ವಾಲಿಟಿ ಅಂತಂದ್ರೆ ಸೋನಿ ಎಲ್ಲಾ ಕಡೆ, ಅದು ಏರ್ ಬಡ್ಸ್ ಆಗಿರ್ಲಿ, ಏರ್ಫೋನ್ಸ್ ಆಗಿರ್ಲಿ, ಹೋಮ್ ಥಿಯೇಟರ್ ಹಿಡ್ಕೊಂಡು ಸೌಂಡ್ ಬಾರ್ ತನಕ ಎಲ್ಲರೂ ಸೌಂಡ್ ಕ್ವಾಲಿಟಿನಲ್ಲಿ ಸೋನಿ ಅಂತಾನೆ ಹೇಳ್ತಿದ್ರು. ಸೊ ನಾವು ಎಲ್ಲಾ ಏರ್ಫೋನ್ಸ್ ಗಳನ್ನ, ಏರ್ಬಡ್ಸ್ ಗಳನ್ನ ಟ್ರೈ ಮಾಡಿದ್ವಿ. ಬಟ್ ಇದು ಪ್ರೀಮಿಯಂ ಕ್ವಾಲಿಟಿ ಹೆಡ್ಫೋನ್ಸ್ ಮತ್ತು ಏರ್ಬಡ್ಸ್ ಗಳನ್ನ ಟ್ರೈ ಮಾಡಿದೀನಿ. ನಾರ್ಮಲಿ ನಾವು ಬೇರೆ ಹೆಡ್ಫೋನ್ಸ್ ಯೂಸ್ ಮಾಡಿರ್ತೀವಿ. ಸೊ ಇದಕ್ಕೂ ಏನ್ ಡಿಫರೆನ್ಸ್ ಇರುತ್ತೆ ತಿಳ್ಕೋಣ. ಎಸ್, ಮೊದಲಾಗಿ ಲಿಂಕ್ ಬಡ್ಸ್ ಎಸ್ ಅಂತ. ಇದು 25,000 MRP ಇದೆ. ಬಟ್ ಇದು ನಿಮಗೆ ಆಫರ್ ಅಲ್ಲಿ ಕೇವಲ 15,000 ರೂಪಾಯಿ ಸಿಗುತ್ತೆ. ಸೊ ಮೊದಲಾಗಿ ಬಾಕ್ಸ್ ನೋಡ್ಕೋಬಹುದು. ಸೋನಿ ಲಿಂಕ್ ಬಡ್ಸ್ ಎಸ್ ಅಂತ ಇದೆ. ಮತ್ತು ಇಲ್ಲಿ ಎಲ್ಲ ಕೆಲವೊಂದು ಸ್ಪೆಸಿಫಿಕೇಶನ್ ಕೊಡಿದ್ರೆ. ಓಕೆ, ಸೀಲ್ ಬ್ರೇಕ್ ಮಾಡೋಣ. ಎಸ್, ನೈಸ್. ಸೊ ಇದನ್ನ ಓಪನ್ ಮಾಡೋಣ. ಲೈಕ್ ಬೆಂಕಿ ಪಟ್ನ ತರ ಒಂದೊಂದು ಆಪ್ಷನ್ಸ್ ಕೊಡ್ತಾವ್ರೆ. ಇಲ್ಲಿ ಮೊದಲು 360 ಆಡಿಯೋ ಇದೊಂದು ಕಾರ್ಡ್ ಕೊಟ್ಟವ್ರೆ. ಯೂಸರ್ ಮ್ಯಾನುವಲ್ ಇದೆ. ಒಂದು Type-C ಕೇಬಲ್, ಏರ್ ಟಿಪ್ಸ್, ಅದು 3 ಸೈಜ್ ಅಲ್ಲಿ, ಎಕ್ಸ್ಟ್ರಾ ಸ್ಮಾಲ್ ಮತ್ತು ಲಾರ್ಜ್. ಇನ್ನು ಇದು ನಮ್ಮ ಮೇನ್ ಏರ್ಬಡ್. ಎಸ್, ಫಸ್ಟ್ ಲುಕ್ ಅಲ್ಲಿ ನಿಜವಾಗ್ಲೂ ತುಂಬಾ ಲೈಟ್ ವೇಟ್ ಇದೆ. ಸೊ ಇಲ್ಲಿ ಸೋನಿ ಬ್ರ್ಯಾಂಡ್ ನೇಮ್ ನೋಡ್ತಾ ಇದ್ವಿ. ಹಿಂದಿನ ಭಾಗ ಕನೆಕ್ಟಿವಿಟಿಗೆ ಒಂದು ಬಟನ್ ಕೊಟ್ಟಿದ್ದಾರೆ ಮತ್ತು Type-C ಪೋರ್ಟ್ ಇದೆ. ಸೊ ಎಸ್, ಓಪನ್ ಮಾಡಿದ ತಕ್ಷಣ ಎಸ್, ಇಲ್ಲಿ ಗ್ರೀನ್ LED ಇಂಡಿಕೇಶನ್ ಕೊಟ್ಟವ್ರೆ. ನೈಸ್. ಸೊ ಬಾಟ್ಸ್ ತುಂಬಾ ಚಿಕ್ಕದಾಗಿದೆ ಗುರು. ಮೈ ಗಾಡ್. ಎಸ್, ಇಲ್ಲಿ ಸೋನಿ ಬ್ರ್ಯಾಂಡಿಂಗ್ ನೋಡ್ತಾ ಇದ್ವಿ. ಮತ್ತು ಇದು ಸ್ಪೆಷಲಿ ಐ ಥಿಂಕ್ ಇದು ಮೈಕ್ ಇದೆ ಅಂತ ಅನ್ಕೋತೀನಿ. ಇಲ್ಲಿ ಒಳಗಡೆ ಕನೆಕ್ಟಿವಿಟಿ ಮತ್ತು ಸೆನ್ಸರ್ಸ್ ಗಳಿದೆ. ಸೊ ಇದನ್ನ ಸ್ವಲ್ಪ ಕಿವಿಗೆ ಹಾಕೋಣ ಅಂತ. ಎಸ್, ಕಿವಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇಲ್ಲ ಬೀಳತ್ತಂತ ಫೀಲ್ ಅನ್ಸಲ್ಲ. ಬಟ್ ಇದು ಇವಾಗ ಕನೆಕ್ಟ್ ಆಗ್ತಾ ಇದೆ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಆಕ್ಟಿವ್ ಆಯ್ತು ಗುರು. ಕ್ರೇಜಿ. ನನಗೆ ಇವಾಗ ಹೊರಗಿನ ಸೌಂಡ್ ಯಾವುದೋ ಕೇಳಿಸ್ತಾ ಇಲ್ಲ. ಲೈಕ್ ಗಾಳಿ ಸೌಂಡ್ ಆಗಿರ್ಲಿ, ಅಥವಾ ನಮ್ ಲೈಟ್ಸ್ ಆನ್ ಇದೆ ಇದ್ರ ಸೌಂಡ್ ಕೇಳಿಸ್ತಾ ಇಲ್ಲ, ಫ್ಯಾನ್ ಸೌಂಡ್ ಕೇಳಿಸ್ತಾ ಇಲ್ಲ. ಇನ್ನು ಈ ಕೇಸ್ ನ ಮ್ಯಾಗ್ನೆಟಿಕ್ ಪವರ್ ಕೂಡ ಸಖತ್ತಾಗಿದೆ. ಸೊ ಜಸ್ಟ್ ನಾನು ರೀತಿ ಬಿಟ್ರೆ ಇದು ಆರಾಮಾಗಿ ಕೂತ್ಕೊಳ್ಳೋದು. ಎಸ್, ಇದು ಬಿಲ್ಡ್ ಕ್ವಾಲಿಟಿ ಡಿಸೈನ್ ಅಲ್ಲಿ ನನಗೆ ತುಂಬಾ ಲೈಟ್ ವೇಟ್ ಅಂತ ಅನಿಸ್ತು. 4.8 ಗ್ರಾಮ್ಸ್ ಇದೆ ಒಂದೊಂದು ಬಡ್ಸ್. ನಾನು ಇದನ್ನ ಜೀನ್ಸ್ ಪಾಕೆಟ್ ಅಲ್ಲಿ ಈ ರೀತಿಯಾಗಿ ಆರಾಮಾಗಿ ಸೆಟ್ ಮಾಡ್ಕೋಬಹುದು. ಸೊ ಮಾರ್ಕೆಟ್ ಅಲ್ಲಿ ತುಂಬಾ ಡಿಫರೆಂಟ್ ಏರ್ಬಡ್ಸ್ ಗಳಿರುತ್ತೆ. ಅದರ ಸೈಜಸ್ ಎಲ್ಲ ರೌಂಡ್ ಶೇಪ್ ಏನಿರುತ್ತೆ ಅದು ಸಿಕ್ಕಾಕೊಳ್ಳಲ್ಲ. ಬಟ್ ಇದು ಈಸಿಯಾಗಿ ಪಾಕೆಟ್ ಅಲ್ಲಿ ಕೂಡತ್ತೆ. ಎಸ್, ಆಫ್ಟರ್ 2 ದಿವಸಗಳ ಯೂಸೇಜ್ ನಂತರ ನನ್ನ ಎಕ್ಸ್ಪೀರಿಯನ್ಸ್ ಇವಾಗಲೂ ತುಂಬಾ ಸಖತ್ತಾಗಿತ್ತು. ಇದು ನೋಡಕ್ಕೆ ಈ ರೀತಿಯಾಗಿದೆ. ರೌಂಡ್ ಬಡ್ಸ್ ಇದೆ. ತುಂಬಾ ಜನರಿಗೆ ಇದು ಇಷ್ಟ ಆಗಲ್ಲ. ಬಟ್ ನನಗೂ ಅದೇ ಫೀಲಿಂಗ್ಸ್ ಇದೆ. ಲುಕ್ಸ್ ವೈಸ್ ಉದ್ದನೆ ಏರ್ ಪಾಡ್ಸ್ ಇರುತ್ತೆ. ಅದು ಕಿವಿಗೆ ತುಂಬಾ ಸ್ಟೈಲಿಶ್ ಮತ್ತು ಚೆನ್ನಾಗಿ ಕಂಫರ್ಟೇಬಲ್ ಆಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ಅನ್ಸುತ್ತೆ. ಬಟ್ ನಾನು ಇದನ್ನ ಯೂಸ್ ಮಾಡಿ ಇದ್ರ ಎಕ್ಸ್ಪೀರಿಯನ್ಸ್ ಏನ್ ನೋಡ್ಕೊಂಡೆ, ಅವಾಗ ಸ್ಟೈಲಿಶ್ ಮತ್ತು ಆ ಲುಕ್ಸ್ ಕಂಫರ್ಟ್ ನ ಮರೆತೋದೆ. ಇದು ಕೂಡ ಕಿವಿಗಿಲ್ಲಿ ಅಷ್ಟೇ ಗಟ್ಟಿಯಾಗಿ ಕೂಡತ್ತೆ. ಸೊ ಇದನ್ನ ಹಾಕೋಬೇಕಾದ್ರೆ ಈ ರೀತಿ ಹಾಕೊಂಡು ಸ್ವಲ್ಪ ನೀವು ಟ್ವಿಸ್ಟ್ ಮಾಡಿದ್ರೆ ಇದು ಕಿವಿನಲ್ಲಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ. ಇನ್ನು ಇದರಂತ ಮೇನ್ ಪಾರ್ಟ್ ಆಡಿಯೋ ಕ್ವಾಲಿಟಿ ಹೇಗಿದೆ, ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳಿದ್ರೆ, ಟ್ರಸ್ಟ್ ಮೀ ಇದಿರುವಂತ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಜಸ್ಟ್ ಒಂದು ಟಚ್ ಮಾಡಿದ್ರೆ ನಿಮ್ಗೆ ಹೊರಗಿರುವಂತ ಯಾವುದೇ ಸೌಂಡ್ ಕೇಳಿಸೋದಿಲ್ಲ. ಅದು ನಾಯ್ಸ್ ಆಗಿರ್ಲಿ, ಗಾಳಿ ಸೌಂಡ್ ಆಗಿರ್ಲಿ, ಫ್ಯಾನ್ ಸೌಂಡ್ ಆಗಿರ್ಲಿ, AC ಆನ್ ಮಾಡಿದ್ರೆ ಅಂದ್ರೆ ಕೂಡ ನಿಮ್ಗೆ ಯಾವುದೇ ಸೌಂಡ್ ಬರಲ್ಲ. ಪ್ರೈಸ್ ಜಾಸ್ತಿ ಕೊಡ್ತಾ ಇದ್ವಿ, ಆ ರೀತಿ ಎಕ್ಸ್ಪೀರಿಯನ್ಸ್ ಕೂಡ ಇದರಲ್ಲಿ ಇದೆ. ಸೊ ಇದು ಸೋನಿ ಹೇಳುತ್ತೆ ತುಂಬಾ ಚಿಕ್ಕದಾಗಿರುವಂತ ಬಡ್ಸ್ ಇದೆ. ಇದರಲ್ಲಿ 5mm ಡ್ರೈವರ್ಸ್ ಗಳಿದೆ. ಬಟ್ ನನ್ನ ಪ್ರಕಾರ ಇನ್ನು ಸ್ವಲ್ಪ ಅಪ್ಗ್ರೇಡ್ ಇರಬೇಕಾಗಿತ್ತು ಅಂತ ಅನ್ಸುತ್ತೆ. ಇದು ಸಾಂಗ್ಸ್ ಹೋದ್ವಿ ಅಂತಂದ್ರೆ ಲೈಕ್ ಇಲ್ಲಿ ನಾನು ಎಕ್ಸಾಕ್ಟ್ಲಿ ಲೋ ಲೇಟೆನ್ಸಿ ಗೇಮಿಂಗ್ ಮೂಡ್ ಅಲ್ಲಿ ಇರುತ್ತೆ ನೋಡಿ. ಸೊ ಅಲ್ಲಿ ಯಾವ ರೀತಿ ಅಕ್ಯುರೇಟ್ ಆಗಿರುವಂತ ಸೌಂಡ್ ಇರುತ್ತೆ. ಸೊ ಅದನ್ನ ನಾನು ನಾರ್ಮಲ್ ಮೂಡ್ ಅಲ್ಲಿ ಕೇಳಿಸ್ಕೊತಾ ಇದ್ದೀನಿ. ಇದ್ರಂತ ಬೇಸ್ ಚೆನ್ನಾಗಿದೆ, ಬಟ್ ತುಂಬಾ ಸಖತ್ತಾಗಿದೆ, ತುಂಬಾ ಹೆವಿ ಇದೆ ಅಂತ ಹೇಳ್ತಲ್ಲ. ಬೇಸ್ ಕೂಡ ಇಲ್ಲಿ ಇದ್ರಲ್ಲಿ ಒಂದು ನಾರ್ಮಲ್ ಒಂದು ಲೆವೆಲ್ ಚೆನ್ನಾಗಿದೆ ಅಂತ ಹೇಳ್ಕೋಬಹುದು. ಬಟ್ ಆಡಿಯೋ ಕ್ಲಾರಿಟಿ ಮತ್ತು ವೋಕಲ್ಸ್ ಏನಿದೆ ಇದು ಮಾತ್ರ ಇಂಟ್ರೆಸ್ಟಿಂಗ್ ಇದೆ. ಇಲ್ಲಿ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ನಾನು ಇದರಲ್ಲಿ ಕಾಲ್ಸ್ ಅಲ್ಲಿ ಮಾತಾಡಬೇಕಾದ್ರೂ ಕೂಡ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ನ ಕಂಡಿದ್ದೀನಿ. ಸೊ ಆಡಿಯೋ ಕ್ವಾಲಿಟಿನಲ್ಲಿ ಈ ಪ್ರೈಸ್ ರೇಂಜ್ ಅಲ್ಲಿ ಯಾವುದೇ ಕಂಜ್ಯೂಸಿ ಇಲ್ಲ. ಬಟ್ ಬೇಸ್ ಲವರ್ಸ್ಗೆ ನಾನು ಇದನ್ನ ಎಕ್ಸಾಕ್ಟ್ಲಿ ಸಖತ್ ಬೇಸ್ ಇದೆ ಅಂತ ಹೇಳಕ್ ಇಷ್ಟಪಡಲ್ಲ. ಬಟ್ ಸ್ಟಿಲ್ ಇದಿರುವಂತ ಆಡಿಯೋ ಎಕ್ಸ್ಪೀರಿಯನ್ಸ್ ಮತ್ತು
ಸೌಂಡ್ ಕ್ವಾಲಿಟಿ ಒಂದಿಗೆ ನಾನು ಹ್ಯಾಪಿ ಇದ್ದೀನಿ. ಬಾಕಿ ನೀವು ಈ ಇಯರ್ಬಡ್ಸ್ ನ ಸೋನಿ ಕನೆಕ್ಟ್ ಅಂತ ಅಪ್ಲಿಕೇಶನ್ ಕನೆಕ್ಟ್ ಮಾಡ್ಕೊಂಡು ಕಸ್ಟಮೈಸ್ ಮಾಡ್ಕೋಬಹುದು. ಮತ್ತು ಇದರಲ್ಲಿ IP-X4 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ, ಡಸ್ಟ್ ಮತ್ತು ಈ ಸ್ವೆಟ್ ಪ್ರೂಫ್ ಇದೆ ಅಂತ ಹಾಕೋಬಹುದು, ಜಿಮ್ ಅಲ್ಲಿ ಯೂಸ್ ಮಾಡ್ಕೋಬಹುದು. ಬಟ್ ನಾ ಇದನ್ನ ಕಿವಿಗೆ ಹಾಕೊಂಡು ಲೈಕ್ ಜೋರಾಗಿ ಈ ರೀತಿ ಅಲ್ಲಾಡಿದ್ರು ಯಾವುದೇ ಏನು ಇಲ್ಲ, ಚೇಂಜಸ್ ಇಲ್ಲ ಆಯ್ತಾ, ಲೈಕ್ ಬೀಳತ್ತೆ ಗಟ್ಟಿಯಾಗಿ ಕೂತ್ಕೊಳ್ಳೋ ಅಂತ ಅನಿಸ್ಲಿಲ್ಲ. ಎವನ್ ಇದ್ರಂತ ಬ್ಯಾಟ್ರಿ ಎಕ್ಸ್ಪೀರಿಯನ್ಸ್ ಅಲ್ಲಿ ಇನ್ ಸ್ವಲ್ಪ ಅಪ್ಗ್ರೇಡ್ ಇದ್ರೆ ಚೆನ್ನಾಗಿರ್ತೈತೆ ಅಂತ ನನಗೆ ಅನ್ಸುತ್ತೆ. ಇದು ನೀವು ಒನ್ ಟೈಮ್ ಈ ಕೇಸ್ ನ ಚಾರ್ಜ್ ಮಾಡಿದ್ರಿ ಅಂತಂದ್ರೆ ಅದ್ರ 16-17 ಗಂಟೆ ಬ್ಯಾಕಪ್ ಸಿಗುತ್ತೆ. ನೀವು ಇದನ್ನ 3 to 4 ಟೈಮ್ ಚಾರ್ಜ್ ಮಾಡ್ಕೋಬಹುದು. ಸೊ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ ಗೆ ನೀವು ಕಂಟಿನ್ಯೂ ಇದನ್ನ ಯೂಸ್ ಮಾಡಿದ್ರಿ ಅಂತಂದ್ರೆ 6 ಅವರ್ ಅಂತ ಬ್ರ್ಯಾಂಡ್ ಹೇಳುತ್ತೆ, ಬಟ್ 4 to 5 ಅವರ್ಸ್ ಸಿಗುತ್ತೆ. ಇನ್ನು ನಾಯ್ಸ್ ಕ್ಯಾನ್ಸಲೇಷನ್ ಆಫ್ ಮಾಡ್ಕೊಂಡು ಯೂಸ್ ಮಾಡಿದ್ರಿ ಅಂತಂದ್ರೆ ಅದ್ರ 7-8 ಗಂಟೆ ಒನ್ ಟೈಮ್ ಚಾರ್ಜ್ ಅಲ್ಲಿ ಸಿಗುತ್ತೆ. ಎಸ್, ಸ್ಟಿಲ್ ಬ್ಯಾಟ್ರಿ ಬ್ಯಾಕಪ್ ಚೆನ್ನಾಗಿದೆ, ಬಟ್ ಕೇಸ್ ಬ್ಯಾಟ್ರಿ ಇನ್ನೂ ಸ್ವಲ್ಪ ಜಾಸ್ತಿ ಇದ್ರೆ ಚೆನ್ನಾಗಿರ್ತಿತ್ತು. ಲೈಕ್ 1 ವೀಕ್ ಆರಾಮಾಗಿ ನಾವು ಇದನ್ನ ಯೂಸ್ ಮಾಡಬಹುದಿತ್ತು. ಸೊ ಒಟ್ಟಾರೆ ಇದ್ರ MRP ಪ್ರೈಸ್ ಬಂದ್ಬಿಟ್ಟು 25,000 ರೂಪಾಯಿ ಇದೆ. ಬಟ್ ನಿಮಗೆ ಆಫೀಸಿಯಲ್ ಆಗಿ ಇವ್ರ ವೆಬ್ಸೈಟ್ ಅಲ್ಲಿ ನಿಮಗೆ ಇದು ಕೇವಲ 14,000 ರೂಪಾಯಿ ಹತ್ರ ಸಿಗುತ್ತೆ. ಡಿಸೈನ್ ಅಲ್ಲಿ ಇನ್ನೊಂದು ಚೆನ್ನಾಗಿರ್ತಿತ್ತು, ಲೈಕ್ ಲುಕ್ಸ್ ಲೈಕ್ ಏರ್ ಪಾಡ್ಸ್ ತರ ಏನೋ ಉದ್ದನೆಯ ಸೈಜ್ ಅಲ್ಲಿ ಗ್ರಿಪ್ಪಿ ಚೆನ್ನಾಗಿರ್ತಿತ್ತಪ್ಪ ಅಂದ್ರೆ ನನಗೆ ತುಂಬಾ ಕಂಫರ್ಟೇಬಲ್ ಆಗಿ ಸೋನಿ ಬ್ರ್ಯಾಂಡ್ ಇಷ್ಟಪಟ್ಟವರು ಕಣ್ ಮುಚ್ಕೊಂಡು ತಗೊಳ್ಳಿ ಅಂತ ಹೇಳ್ತಿದ್ದೆ. ಬಟ್ ಸ್ಟಿಲ್ ಆಡಿಯೋ ಕ್ವಾಲಿಟಿ ಬ್ರ್ಯಾಂಡ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಒಂದಿಗೆ ನಾನು ಇದರೊಂದಿಗೆ ಖುಷಿ ಇದ್ದೀನಿ ಕ್ವಾಲಿಟಿ ಒಂದಿಗೆ. ಬಟ್ ಸ್ಟೈಲಿಶ್ ವೈಸ್ ಓಕೆ ಅಂತ ಹೇಳಬಲ್ಲೆ. ಸೊ ಇದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಇನ್ನು ಈ ಪ್ರೀಮಿಯಂ ಹೆಡ್ಫೋನ್ ಅನ್ಬಾಕ್ಸ್ ಮಾಡಕ್ ನಾನು ಎಕ್ಸೈಟೆಡ್ ಇದ್ದೀನಿ. ಎಸ್, ಮೊದಲಾಗಿ ಪ್ಯಾಕೇಜಿಂಗ್ ನೋಡ್ಕೋಬಹುದು. ಸೋನಿ WS-1000 XM5 ಅಂತ ಇದೆ. ಸೊ ಇದು ನಮ್ಮ ಹತ್ರ ಬ್ಲಾಕ್ ಕಲರ್ ಇದೆ ಆಯ್ತಾ. ಸೊ ಹಿಂದೆ ಕೆಲವೊಂದು ಸ್ಪೆಸಿಫಿಕೇಶನ್ ಕೊಡಿದ್ದಾರೆ. ಸೊ ಈ ಪ್ಲಾಸ್ಟಿಕ್ ಅನ್ನ ಓಪನ್ ಮಾಡೋಣ. ಓಕೆ, ಎಸ್. ಸೊ ಇಲ್ಲಿ ನೋಡ್ಕೋಬಹುದು 1000X ಸೀರೀಸ್ ಅಂತ ಇದೆ. ಓಕೆ, ಎಸ್. ಓಪನ್ ಮಾಡಿದ ತಕ್ಷಣ ಚಿಕ್ಕದಾಗಿರುವಂಥ ಪ್ಯಾಕೇಜ್, ಚಿಕ್ಕದಲ್ಲ ದೊಡ್ಡದಾಗಿದೆ. ಸೊ ಇಲ್ಲಿ ಇದನ್ನ ನೋಡ್ಕೋಬಹುದು. ಇದನ್ನ ಬಿಟ್ರೆ ನಿಮಗೆ ಕೆಲವೊಂದು ಪೇಪರ್ ಡಾಕ್ಯುಮೆಂಟೇಶನ್ಸ್ ಕೊಟ್ಟವ್ರೆ. ಎಸ್, ಇದರಲ್ಲಿ ಕೂಡ 360 ಡಿಗ್ರಿ ನೀವು ಫ್ರೀ ಟ್ರಯಲ್ ನೋಡ್ಕೋಬಹುದು. ಇದನ್ನ ಪಕ್ಕ ಹಾಕಿಡೋಣ. ಇನ್ನು ಕೇಸ್ ಮಾತ್ರ ಸಾಕಾದ ಇಷ್ಟ ಆಯ್ತು ಗುರು ನನಗೆ. ಸೊ ಓಪನ್ ಮಾಡೋಣ. ಎಸ್, ಓ ಮೈ ಗಾಡ್. ಎಸ್, ತುಂಬಾ ಒಳ್ಳೆ ಪ್ಯಾಕೇಜಿಂಗ್ ಕೊಟ್ಟವ್ರೆ. ಇದು ನಮ್ಮ ಮೇನ್ ಹೆಡ್ಫೋನ್ಸ್, ಲೈಕ್ ತುಂಬಾ ಸ್ಮೂತ್ ಫೀಲ್ ಆಗ್ತಾ ಇದೆ. ಸೊ ಇಲ್ಲಿ ಮೇಲೆ ರಬ್ರಿ ಫಿನಿಶಿಂಗ್ ಕೊಟ್ಟವ್ರೆ. ಇದನ್ನ ಪಕ್ಕ ಹಾಕೋಣ ಅಂತ. ಇನ್ನು ಇಲ್ಲಿ ನಿಮ್ಗೊಂದು ಮ್ಯಾಗ್ನೆಟಿಕ್ ಪೌಚ್ ಕೊಟ್ಟವ್ರೆ. ಸೊ ಇದ್ರೊಳಗಡೆ ನಿಮ್ಗೊಂದು USB to Type-C ಕೇಬಲ್ ಸಿಗ್ತಾ ಇದೆ. ಮತ್ತೊಂದು ಲೈಕ್ ಆಕ್ಸ್ ಕೇಬಲ್ ತರ 3.5 to 3.5 ನೀವು ಇದನ್ನ ಯೂಸ್ ಮಾಡ್ಕೋಬಹುದು. ಇನ್ನು ಇದು ಲೈಕ್ ತುಂಬಾ ಪ್ರೀಮಿಯಂ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ನಾವು ಕೈಲಿ ಹಿಡ್ಕೊಂಡಾಗಲೇ ಗೊತ್ತಾಗತ್ತೆ. ಸೊ ಇದ್ರ ಕುಷನ್ಸ್ ನೋಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾ ಸ್ಮೂತ್ ಆಗಿದೆ. ಲೈಕ್ ನೀವು ಕಿವಿಗೆ ಹಾಕೊಂಡ್ರೆ ಯಾವ ರೇಂಜಿಗೆ ಫೀಲ್ ಇರ್ಬೋದು. ಸೊ ಇಲ್ಲಿ ಕೊರಳಲ್ಲಿ ಕೂಡ ತುಂಬಾ ಸ್ಮೂತ್ ಆಗಿರುವಂತ ರಬ್ಬರ್ ನೋಡ್ತಾ ಇದ್ವಿ. ಸೊ ಇನ್ನು ಈ ಲೆಫ್ಟ್ ಕಪ್ ಏನಿದೆ, ಸೊ ಒಟ್ಟಾರೆ ಒಂದು ಕಪ್ಗೆ ನಿಮ್ಗೆ 4 ಮೈಕ್ರೋಫೋನ್ಸ್ ಗಳಿದೆ. ಇದು ಕ್ರೇಜಿ, ಇದು ನಾಯ್ಸ್ ಕ್ಯಾನ್ಸಲೇಷನ್ ಗೆ ಕೊಟ್ಟವ್ರೆ. ಸೊ ಇಲ್ಲಿ ಆನ್ ಆಫ್ ಬಟನ್ ಕೊಡ್ತಾ ಇದ್ರೆ ಬ್ಲೂಟೂತ್ ಕನೆಕ್ಟಿವಿಟಿಗೆ. ಮತ್ತೊಂದು ಆಕ್ಟಿವ್ ನಾಯ್ಸ್ ಕ್ಯಾನ್ಸಲ್ ಫೀಚರ್ ಕೂಡ ಇದರಲ್ಲಿ ಇರುವಂತದ್ದು. ಇಲ್ಲಿ LED ಇಂಡಿಕೇಶನ್ ನ ಕೊಟ್ಟಿದ್ದಾರೆ. ಮತ್ತು 3.5 mm ಜಾಕ್ ನ ಕೂಡ ಕನೆಕ್ಟ್ ಮಾಡ್ಕೋಬಹುದು. ಎವನ್ ನೀವು ಇಲ್ಲಿ ರೈಟ್ ಸೈಡ್ ಕಪ್ಗೆ ಕೂಡ ಸೇಮ್ ಅದೇ 4 ಮೈಕ್ಸ್ ಗಳಿದೆ ಮತ್ತು ಸಿ ಪೋರ್ಟ್ ಮತ್ತೊಂದು ಇಂಡಿಕೇಶನ್ ಕೊಡ್ತಾ ಇದ್ರೆ. ಎಸ್, ನಾನು ಇದನ್ನ ಮೊದಲು ಕಿವಿಗೆ ಹಾಕೋತೀನಿ. ಓಕೆ, ಸೊ ಆನ್ ಮಾಡೋಣ. ಓಕೆ, ಎಸ್. ಓ ಮೈ ಗಾಡ್, ಕೂಲ್. ಎಲ್ಲ ಶಾಂತವಾಯ್ತು. ನನ್ಗೆ ಹೊರಗಿನ ಸೌಂಡ್ ಸ್ವಲ್ಪನೂ ಕೇಳಿಸ್ತಾ ಇಲ್ಲ. ನನ್ನ ಲೈಟ್ದೇನು ಸೌಂಡ್ ಬರ್ತಾ ಇತ್ತು, ಫ್ಯಾನ್ ಸೌಂಡ್ ಅದು ಇಲ್ಲ, ಮೇಲಿರೋ ಫ್ಯಾನ್ ಸೌಂಡ್ ಇಲ್ಲ, ಒಳಗಿರೋ ನೇಚರ್ ಗಾಳಿ ಯಾವುದೇ ಸೌಂಡ್ ಬರ್ತಾ ಇಲ್ಲ. ಎಸ್, ಆನೆಸ್ಟ್ಲಿ ನಾನು ಇದನ್ನ ಕೈಲಿ ಹಿಡ್ಕೊಂಡಾಗ ಏನ್ ಫೀಲ್ ಇತ್ತು, ಸೊ ಕೊಳಲ್ ಹಾಕೊಂಡಾಗ ಕೂಡ ಅದೇ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇತ್ತು. ಸದ್ಯಕ್ಕೆ ನಾನು ಈ ಹೆಡ್ಫೋನ್ಸ್ಗಳನ್ನ ಒಂದ್ 2 ದಿವಸ ಯೂಸ್ ಮಾಡ್ತೀನಿ. ನನ್ನ ರಿಯಲ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ನಾನೊಬ್ಬ ನಾರ್ಮಲ್ ಯೂಸರ್ ಇಂದ ಪ್ರೀಮಿಯಂ ಪ್ರಾಡಕ್ಟ್ ನ ಯೂಸ್ ಮಾಡ್ತಾ ಇದೀನಿ, ಏನ್ ಚೇಂಜಸ್ ಇರುತ್ತೆ ಇದ್ರ ಬಗ್ಗೆ ಎಲ್ಲ ವಿಷಯಗಳನ್ನ ತಿಳ್ಕೊಂಡು. ಎಸ್, ಇನ್ನು ಈ ಪ್ರಾಡಕ್ಟ್ ನ ಬಗ್ಗೆ ಸ್ವಲ್ಪ ಜಾಸ್ತಿನೇ ಮಾತಾಡಿದೀನಿ. ಸೊ ಲಾಸ್ಟ್ 2.5 ದಿವಸದಿಂದ ಯೂಸ್ ಮಾಡಿದೀನಿ. ಬಟ್ ಇದೊಂದು ರೀತಿ ನನಗೆ ಓಹೋ ಎಲ್ಲೋ ಹೋಗಿದ್ದೀನಿ ಅಂತ ಅನ್ಸುತ್ತೆ. ಸೊ ಇವಾಗ ಆಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್, ಸೊ ಮತ್ತೆ ಎಲ್ಲ ಫುಲ್ ಕಾಮ್ ಆಯ್ತಾ. ಸೊ ಈ ಹೆಡ್ಫೋನ್ಸ್ ಗಳು ಲೈಕ್ ನೀವು ಕಿವಿಗೆ ಹಾಕೊಂಡಿದೀನಿ ಅಂತ ಫೀಲ್ ಆಗೋದಿಲ್ಲ. ಅಷ್ಟೊಂದು ಲೈಟ್ ಮತ್ತು ತುಂಬಾ ಕಂಫರ್ಟೇಬಲ್ ಆಗಿ ಕಿವಿ ಕೂತ್ಕೊಳ್ಳುತ್ತೆ. ಸೊ ಸಾಂಗ್ಸ್ ಕೇಳಬೇಕಾದ್ರೆ ನಾನು ಇದ್ರಲ್ಲಿ ನನ್ನ ಮೊಬೈಲ್ ಕನೆಕ್ಟ್ ಮಾಡ್ಕೊಂಡು ಮ್ಯೂಸಿಕ್ ಕೇಳ್ಕೊಂಡೆ, ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ಎಡಿಟಿಂಗ್ ಮಾಡ್ಬೇಕಾದ್ರೆ ಇದನ್ನ ಯೂಸ್ ಮಾಡಿದೆ. ನಂಗೆ ತುಂಬಾ ಕಂಫರ್ಟೇಬಲ್ ಅಂತ ಅನಿಸ್ತು. ಈ ಪ್ರೈಸ್ಗೆ ನಾನು ಪ್ರೈಸ್ ಬಗ್ಗೆ ನೋಡಿ ಮಾತಾಡ್ತಾ ಇಲ್ಲ, ಬಟ್ ನನ್ನ ಅನಿಸಿಕೆಗಳನ್ನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಸೊ ಇದರಲ್ಲಿ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದೆ. ಆದ್ರೆ ಒಂದು ವಿಷಯ ಇಷ್ಟ ಆಗಲಿಲ್ಲ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನೀವು ಇದನ್ನ ಹಾಕೊಂಡು ಟ್ರಾವೆಲ್ ಮಾಡ್ತಿದ್ರ, ಎಲ್ಲೋ ಪ್ಲೇನ್ ಹೋಗ್ತಿದ್ರ, ಬಸ್ಸಲ್ಲಿ ಟ್ರಾವೆಲ್ ಮಾಡಿದಿರಾ ಅಂತ ಅನ್ಕೊಳ್ಳಿ. ಸೊ ಸಡನ್ಲಿ ಏನೋ ನಿಮ್ಗೆ ಸಾಕಾಯ್ತಪ್ಪ ಅಂತಂದ ಈ ರೀತಿ ನೀವು ಕ್ಲೋಸ್ ಮಾಡಿದ್ರೆ ಸೊ ಇದು ಫೋಲ್ಡ್ ಆಗೋದೇ ಇಲ್ಲ. ಸೊ ನೋಡ್ಕೋಬಹುದು ನೀವು ಇಲ್ಲಿ ಈ ರೀತಿ ಕೂಡ ಸೆಟ್ ಮಾಡ್ಕೋಬೇಕು. ಇದ್ರಲ್ಲಿ ಡಸ್ಟ್ ಎಲ್ಲ ಇದ್ರ ಕಷ್ಟ. ಬಟ್ ಇದನ್ನ ಈ ರೀತಿ ಫೋಲ್ಡ್ ಮಾಡಕ್ ಆಗಲ್ಲ. ಅದ್ರ $400 ಅಂತಂದ್ರೆ ನಿಮ್ಗೆ ಇದು 27,000 ರೂಪಾಯಿ ಹತ್ರ ಸಿಗತ್ತೆ. ಸೊ ಫೋಲ್ಡ್ ಆಗೋದಿಲ್ಲ. ಸೊ ಇದೇ ಒಂದು ವಿಷಯ ಕ್ರೇಜಿ ಅನಿಸ್ತು. ಇನ್ನು ನೀವು ಇದನ್ನ ರೈಟ್ ಲೆಫ್ಟ್ ಗೆ ಹಾಕೊಂಡ್ರಿ, ಉಲ್ಟಾ ಹಾಕೊಂಡ್ರಿ ಅಂತಂದ್ರೆ ಸೊ ರೀತಿಯಾಗಿ ಕೂಡತ್ತೆ. ಆವಾಗ ನೀವು ಇದನ್ನ ಈ ರೀತಿಯಾಗಿ ಫೋಲ್ಡ್ ಮಾಡ್ಕೊಂಡು ಒಂದು ಲೆವೆಲ್ ಸೆಟ್ ಮಾಡ್ಕೋಬಹುದು. ಬಟ್ ನಾವು ಇಷ್ಟೊಂದು ದುಡ್ಡು ಕೊಟ್ಟರು ಕೂಡ ನಾವ್ ಇದನ್ನ ಕಂಫರ್ಟೇಬಲ್ ಆಗಿ
ಇಟ್ಕೊಳಕ್ ಆಗ್ತಾ ಇಲ್ಲ. ಪೌಚ್ ಎಲ್ಲ ಚೆನ್ನಾಗಿದೆ ಕೊಟ್ಟವ್ರಿಗೂ, ಬಟ್ ಇದು ಯಾಕೆ ಈ ರೀತಿ ಸೋನಿ ಮಾಡಿದ್ರೆ ಗೊತ್ತಿಲ್ಲ, ಇದು ಸರಿಯಾಗಿ ಫೋಲ್ಡ್ ಆಗಲ್ಲ. ಇಷ್ಟಲ್ಲಿ ಮತ್ತೊಂದು ವಿಶೇಷ ನನಗೆ ಇದರಲ್ಲಿ ಇಷ್ಟ ಆಯ್ತಪ್ಪ ಅಂತಂದ್ರೆ, ನಾನ್ ಈ ಹೆಡ್ಫೋನ್ಸ್ ನ ಫಾರ್ ಎಕ್ಸಾಂಪಲ್ ಯೂಸ್ ಮಾಡ್ತಿದ್ದೀನಿ, ಸಾಂಗ್ಸ್ ಕೇಳ್ತಾ ಇದ್ದೀನಿ. ಸೊ ನಾನು ಯಾರಾದ್ರೂ ಮಾತಾಡ್ತಾರೆ ನನ್ಗೆ ಗೊತ್ತಾಗಲ್ಲ, ಬಟ್ ನಾನ್ ನಿಮ್ಮನ್ನ ಮಾತಾಡಿಸ್ತಾ ಇದ್ದೀನಿ, ಏನೋ ತಿಳಿತಾ ಇದೆ ಕೇಳ್ತಾ ಇದ್ದೀನಿ ಅಂತಂದ್ರೆ ಆಟೋಮೆಟಿಕ್ಲಿ ನಿಮ್ ಸೌಂಡ್ ನನ್ ಕೇಳ್ಸಕ್ ಸ್ಟಾರ್ಟ್ ಆಗುತ್ತೆ. ಈ ಫೀಚರ್ ನಿಜವಾಗ್ಲೂ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಇಷ್ಟೆಲ್ಲ ಇದು ಅಪ್ ಟು 45 ಸ್ಟೆಪ್ಸ್, ನಾನು ಇಲ್ಲಿಂದ 45 ಸ್ಟೆಪ್ಸ್ ದೂರ ಹೋದೆ ಅಂತಂದ್ರೆ ಕೂಡ ಇದ್ರ ಆಡಿಯೋ ಅಲ್ಲಿ ತನಕ ಕನೆಕ್ಟ್ ಇರುತ್ತೆ. ಹತ್ರ ನನ್ನ ಪ್ರಕಾರ ಒಂದು 30 ಮೀಟರ್ಸ್ 35 ಮೀಟರ್ಸ್ ತನಕ ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಕವರ್ ಆಗುತ್ತೆ. ಅದು ಕ್ಲಾರಿಟಿ ಒಂದಿಗೆ ಆಯ್ತಾ, ಕಟ್ ಆಗ್ತದೆ ಇರ್ತಿಲ್ಲ, ಸಡನ್ಲಿ ಕಟ್ ಆಗುತ್ತೆ 30-40 ಸ್ಟೆಪ್ಸ್ಗೆ. ಬಟ್ ಎಸ್, ಇದು ಸಾಕಾತ್, ಇಷ್ಟ ಆಯ್ತು ನನಗೆ. ಇರುವಂತ ಸೌಂಡ್ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ಕೇಳ್ಬೇಕಂತಂದ್ರೆ, ನಾನ್ ಟಾಪ್ ನಾಚ್ ಅಂತ ಇಷ್ಟಪಡ್ತಾ ಇದೀನಿ. ನಿಜವಾಗ್ಲೂ ತುಂಬಾ ಪ್ರೀಮಿಯಂ ಮತ್ತು ತುಂಬಾ ಒಳ್ಳೆ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಒಂದ್ ಚಿಕ್ಕ ಎಕ್ಸಾಂಪಲ್, ನಾನು ನಾರ್ಮಲಿ ಇದಕ್ಕೂ ಮುಂಚೆ ವಿಂಡೋಸ್ ಲ್ಯಾಪ್ಟಾಪ್ಸ್ ಎಲ್ಲ ಯೂಸ್ ಮಾಡ್ತಿದ್ದೆ. ಸೊ ಅದಾದ ತಕ್ಷಣ ಸಡನ್ಲಿ ನಾನು ಆಪಲ್ ಶಿಫ್ಟ್ ಆದೆ. ಸೊ ಮ್ಯಾಕ್ ಬುಕ್ಸ್ ಎಲ್ಲ ತಗೊಂಡೆ. ಅವಾಗ ಇಲ್ಲಿಂದ ಈ ಸೌಂಡ್ ಕೇಳ್ಕೊಂಡ್ರೆ 100 ಅಲ್ಲ 200% ಆಡಿಯೋ ಎಕ್ಸ್ಪೀರಿಯನ್ಸ್ ತುಂಬಾ ಸಖತ್ತಾಗಿ ಬರುತ್ತೆ. ನಾರ್ಮಲ್ ಸ್ಪೀಕರ್ ಇಂದ ಸೇಮ್ ಅದೇ ರೀತಿಯಾಗಿ ನಾನು ನಾರ್ಮಲ್ ಬೇರೆ ಹೆಡ್ಫೋನ್ಸ್ ನ ಯೂಸ್ ಮಾಡಿದ್ದೆ, ಅದಕ್ಕೂ ಇದಕ್ಕೂ ಕಂಪೇರ್ ಮಾಡಿದ್ರೆ ಪ್ರೀಮಿಯಂ ನಾವೇನ್ ದುಡ್ಡು ಕೊಡ್ತಾ ಇದೀವಿ ನೋಡಿ, ಅದಕ್ಕೆ ತಕ್ಕ ಹಾಗೆ ಎಕ್ಸ್ಪೀರಿಯನ್ಸ್ ಕೂಡ ನಾನು ಇದರಲ್ಲಿ ಕಾಣ್ತಾ ಇದ್ದೀನಿ. ಸೊ ನಾನು ಇದನ್ನ ನನ್ನ ಫೋನ್ ಒಂದಿಗೆ ಎಲ್ಲ ಕಾಲ್ಸ್ ಅಲ್ಲಿ ಮಾತಾಡಿದೆ. ಇದರಲ್ಲಿ ಆಕ್ಟಿವ್ ಆಗಿ 2 ಕಪ್ಸ್ ನ ಸೇರ್ಕೊಂಡು 8 ಮೈಕ್ಸ್ ಗಳಿದೆ. ಸೊ ಇದ್ರಂತ ನಾಯ್ಸ್ ಕ್ಯಾನ್ಸಲೇಷನ್ ಮಾತ್ರ ಕ್ರೇಜಿ ಆಗಿದೆ. ಸೊ ಈ ಹೆಡ್ಫೋನ್ ಹಾಕೊಂಡು ನೀವು ಬೇರೆ ಜೊತೆ ಮಾತಾಡಿದ್ರು ಕೂಡ ಒಳ್ಳೆ ಆಡಿಯೋ ಎಕ್ಸ್ಪೀರಿಯನ್ಸ್ ಅವ್ರಿಗೂ ಕೂಡ ಶೇರ್ ಆಗುತ್ತೆ. ಇವನ್ ಅವ್ರ ಆಡಿಯೋ ಕ್ವಾಲಿಟಿ ಕೂಡ ಸಖತ್ತಾಗಿ ಕೇಳಿಸುತ್ತೆ. ಇನ್ನು ಮ್ಯೂಸಿಕ್ ಬಗ್ಗೆ ಹೇಳ್ಬೇಕಂತಂದ್ರೆ, ನಾನು ಆಪಲ್ ಅಲ್ಲಿ ಲೈಕ್ ಏನ್ ನಾರ್ಮಲ್ ಸೌಂಡ್ಸ್ ನ ಕೇಳ್ಕೊಂಡಿದ್ನಿ, ಅದಕ್ಕಿಂತ ಎಷ್ಟೋ ಮಚ್ ಬೆಟರ್ ಕ್ವಾಲಿಟಿ ನಾನು ಇದರಲ್ಲಿ ಎಕ್ಸ್ಪೀರಿಯನ್ಸ್ ನ ಕೇಳ್ಕೊಂಡಿದ್ದೀನಿ. ಲೈಕ್ ಅದು ಸೌಂಡ್ ಬೇಸ್ ಆಗಿರ್ಲಿ ಸಖತ್ತಾಗಿದೆ. ಬೇಸ್ ನೀವು ಯಾವ ಬೇಸ್ ಸಾಂಗ್ಸ್ ಕೇಳಿದ್ರಿ ಅಂತಂದ್ರೆ ತುಂಬಾ ಒಳ್ಳೆ ಬೇಸ್ ಬರುತ್ತೆ. ಇನ್ನು ವೋಕಲ್ಸ್ ಆಗಿರ್ಲಿ, ಸೌಂಡ್ ಕ್ಲಾರಿಟಿ ಆಗಿರ್ಲಿ, ತುಂಬಾ ಕ್ರಿಸ್ಪಿ ಆಗಿರುವಂತ ಎಕ್ಸ್ಪೀರಿಯನ್ಸ್ ನ ಕಾಣ್ತೀನಿ. ಎಸ್, ಇದೊಂದು ಪ್ರೀಮಿಯಂ ಹೆಡ್ಫೋನ್ ಇದೆ. ನಾನು ಅದ್ರ ತಕ್ಕ ಹಾಗೆ ಎಕ್ಸ್ಪೀರಿಯನ್ಸ್ ನೋಡ್ಕೊಂಡು ನಾನು ಇದನ್ನ ಹೇಳ್ತಾ ಇದ್ದೀನಿ. ಇದ್ರ ಬಗ್ಗೆ ಹೊಗಳ್ತಾ ಇದ್ದೀನಿ ಅಂತ ಅನ್ಕೋಕ್ಕಿಂತ ನಾನು ಎಕ್ಸ್ಪೀರಿಯನ್ಸ್ ನ ಹೇಳ್ತಿದ್ದೀನಿ. ಇದು ನೀವಾದ್ರೂ ಮ್ಯೂಸಿಕ್ ಲವರ್ ಇದೀರಾ, ಜಾಸ್ತಿ ಸಾಂಗ್ಸ್ ಎಲ್ಲ ಕೇಳ್ತಿದ್ದೀರಾ ಅಂತಂದ್ರೆ, ಸೊ ಇದ್ರಲ್ಲಿ ಮತ್ತೊಂದು ಬೆಸ್ಟ್ ಫೀಚರ್ ನ ಕೊಡಿದ್ದಾರೆ, ಅದು ಸೋನಿ ಕನೆಕ್ಟ್ ಅಂತ. ನೀವು ಕಸ್ಟಮೈಸ್ ಆಗಿ ಈ ಹೆಡ್ಫೋನ್ ಒಂದಿಗೆ ವೋಕಲ್ಸ್ ಆಗಿರ್ಲಿ ಮತ್ತೆ ಬೇಸ್ ಇನ್ನಿತರ ಹಲವಾರು ಫೀಚರ್ಸ್ ಗಳನ್ನ ಅಡ್ಜಸ್ಟ್ಮೆಂಟ್ ಮಾಡುವಂತ ಫೀಚರ್ಸ್ ನ ಕೂಡ ಕೊಡ್ತಾ ಇದ್ದಾರೆ. ಸೊ ಅದು ಕೂಡ ತುಂಬಾ ಯೂಸ್ಫುಲ್ ಇದೆ. ಕೆಲವೊಂದು ಜನರಿಗೆ ಮಾತ್ರ ಇದು ಡೆಡಿಕೇಟೆಡ್ಲಿ ಇಷ್ಟ ಆಗುತ್ತೆ. ಸೊ ಈ ಫೀಚರ್ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಅಲ್ಲಿ ಬೇಕು. ಇಷ್ಟೇ ಅಲ್ಲದೆ ಇದರಲ್ಲಿ ಡುವಲ್ ಕನೆಕ್ಟಿವಿಟಿ ಫೀಚರ್, 2 ಡಿವೈಸ್ ನ ಇದರೊಂದಿಗೆ ಕನೆಕ್ಟ್ ಕೂಡ ಮಾಡ್ಕೋಬಹುದು. ಇನ್ ಕೊನೆಯದಾಗಿ ಇದ್ರ ಬ್ಯಾಟ್ರಿ ಬಗ್ಗೆ ನೋಡೋದಾದ್ರೆ, ಇದು ಒನ್ ಟೈಮ್ ಚಾರ್ಜ್ ಮಾಡಿದ್ರೆ ಅಪ್ ಟು 30 ಅವರ್ಸ್ ಬ್ಯಾಕಪ್ ಸಿಗುತ್ತೆ. ನಿಜವಾಗ್ಲೂ ಕ್ರೇಜಿ ಅಂತ ಇಷ್ಟಪಡ್ತಿದ್ದೀನಿ. ಸೊ ನೀವು ದಿನಾಲು ಲೈಕ್ 1-2 ಗಂಟೆ ಯೂಸ್ ಮಾಡಿ ಬಿಡ್ತಿದ್ರ ಅಂತಂದ್ರೆ 10-12 ದಿವಸ ಆರಾಮಾಗಿ ಒನ್ ಟೈಮ್ ಚಾರ್ಜ್ ಮಾಡಿ ಇದನ್ನ ಯೂಸ್ ಮಾಡಬಹುದು. ಅದು ನಾಯ್ಸ್ ಕ್ಯಾನ್ಸಲೇಷನ್ ಒಂದಿಗೆ ಒಂದು ಒಳ್ಳೆ ಬ್ಯಾಟ್ರಿ ಬ್ಯಾಕಪ್ ಸಿಗ್ತಾ ಇದೆ. ಸ್ಪೆಷಲಿ ಇದನ್ನ ಸೋನಿ ಟ್ರಾವೆಲ್ ಮಾಡೋರಿಗೆ ಸಜೆಸ್ಟ್ ಮಾಡೋದು ಗೊತ್ತಿಲ್ಲ, ಬಟ್ ನಾರ್ಮಲ್ ಯೂಸರ್ಗೆ ಯೂಸ್ ಮಾಡಬಹುದು ಗುರು. ನಾನು ಜಾಸ್ತಿ ಟ್ರಾವೆಲ್ ಮಾಡಲ್ಲ, ಬಟ್ ಇದು ಟ್ರಾವೆಲರ್ಸ್ಗೆ ತುಂಬಾ ಅಂದ್ರೆ ತುಂಬಾ ಯೂಸ್ಫುಲ್. ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಕೊಡುತ್ತೆ. ಲಾಂಗ್ ಬ್ಯಾಟ್ರಿ ಕೂಡ ಸಿಗ್ತಾ ಇದೆ. ಒಟ್ಟಾರೆ ಇದ್ರಂತ ಕ್ವಾಲಿಟಿ, ಲೈಕ್ ನೀವೇನಾದ್ರು ಏರ್ಪಾಡ್ ಮ್ಯಾಕ್ಸ್ ಎಲ್ಲ ತಗೋತಿದ್ದೀರಾ, 60,000 ರೂಪಾಯಿಗೆ ಅದ್ರ ಬೆಲೆ ಇದೆ. ಬಟ್ ಇದು ಸ್ಟಿಲ್ ನಿಮ್ಗೆ 27,000 ರೂಪಾಯಿಗೆ ಒಂದು ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಸಿಗುತ್ತೆ. ಆಪಲ್ ಅಲ್ಲಿ ಏನೊಂದು ಎಕ್ಸ್ಪೀರಿಯನ್ಸ್ ಇರುತ್ತೆ ಅದನ್ನ ಎಕ್ಸಾಕ್ಟ್ಲಿ ಇಲ್ಲಿ ಸಿಗುತ್ತೆ ಅಂತ ಹೇಳ್ತಿಲ್ಲ, ಬಟ್ ಆಡಿಯೋ ಕ್ವಾಲಿಟಿ ಹತ್ರ ಸ್ವಲ್ಪ ಹತ್ರ ಆದ್ರೂ ಹೋಗ್ಬೋದಂತ ನನಗೆ ಅನ್ಸುತ್ತೆ. ಸೊ 27,000 ರೂಪಾಯಿಗೆ ಸೋನಿ ಬ್ರ್ಯಾಂಡ್ ಇಷ್ಟಪಡೋರು, ಲೈಕ್ ನನಗೊಂದು ಒಳ್ಳೆ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಬೇಕು, ಸ್ವಲ್ಪ ನನ್ನ ಬಜೆಟ್ ಜಾಸ್ತಿ ಇದೆ ಅನ್ನೋರಿಗೆ ನಾನು ಈ ಹೆಡ್ಫೋನ್ ನ ಸಜೆಸ್ಟ್ ಮಾಡ್ತೀನಿ. ಆಡಿಯೋ ಕ್ವಾಲಿಟಿಗೆ ನಾನು ದುಡ್ಡಿಗೆ ಈಕ್ವಲ್ ಮಾಡಿದೆ ಅಂತಂದ್ರೆ ಕಣ್ ಮುಚ್ಕೊಂಡಿದ್ರೆ ನೀವು ತಗೊಳ್ಬಹುದು. ಅಷ್ಟೊಂದು ಎಕ್ಸ್ಪೀರಿಯನ್ಸ್ ಚೆನ್ನಾಗಿದೆ. ಬಾಕಿ ನಿಮ್ಗೆ ಏನ್ ಅನ್ಸುತ್ತೆ? ನೀವು ಯಾವ ಹೆಡ್ಫೋನ್ ಯೂಸ್ ಮಾಡ್ತಿದ್ದೀರಾ ಅಥವಾ ಇಯರ್ಬಡ್ಸ್ ಯೂಸ್ ಮಾಡ್ತೀರಾ? ಕೆಳಗಡೆ ಕಮೆಂಟ್ ಮಾಡಿ. ಇದ್ರ ಎಲ್ಲ ಲಿಂಕ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ನೀವು ಪರ್ಚೇಸ್ ಮಾಡಬಹುದು. ಸಿಗಂತೆ ಮುಂಚೆ ನೆಕ್ಸ್ಟ್ ಒನ್. ನಮಸ್ಕಾರ.